ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಿದು ಲೇಟಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಗೈಸ್. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇದು ಶ್ರೀರಾಮನವಮಿ ವ್ಲಾಗ್ ಆಗಿರುತ್ತೆ ನೋಡಿ. ಆಲ್ರೆಡಿ ಸೂರ್ಯ ಯಾವ ಥರ ಎರಡು ಬಿಲ್ಡಿಂಗ್ ಮಧ್ಯದಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಹಾಗೆ ನೇಚರ್ ಅಷ್ಟೇ. ಇವಾಗ ತಾನೇ ಬಿಸಿಲು ಬರ್ತಾ ಇದೆ, ಎಳೆ ಬಿಸಿಲು ಚಿಗುರ್ತಾ ಇದೆ. ಆಲ್ರೆಡಿ ನಮ್ಮ ಪಕ್ಕದ ಮನೆಯವ್ರು ಪೂಜೆ ಮಾಡಿ ಆಗಿದೆ. ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಕಳಿಸಿ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅವರಿನ್ನ ಈಗ ಹೊರಡ್ತಾ ಇದ್ದಾರೆ. ಸೊ ಅವರು ಹೋದ್ಮೇಲೆ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗೋದು. ಏಕೆಂದರೆ ಅವ್ರಿಗೆ ಟಿಫನ್ ಎಲ್ಲ ಮಾಡಿಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ. ಹಾಗೆ ಇವತ್ತು ಅವ್ರಿಗೇನು ಪಾಪ ತಿಂಡಿನೂ ಮಾಡಿಕೊಟ್ಟಿಲ್ಲ ಗೈಸ್. ಲೇಟ್ ಆಗಿದ್ದರಿಂದ ಅವ್ರು ಹಾಗೆ ಹೊರಟ್ರು. ಲೇಟ್ ಆಗಿತ್ತು ಅಂತೇಳಿ. ಇನ್ನು ನಾನು ನೋಡಿ ಇವಾಗ ತಾನೇ ಎದ್ದಿರೋ ಫೇಸ್ ಎಷ್ಟು ದಪ್ಪ ದಪ್ಪ ಕಾಣ್ತಾ ಇದ್ದೀನಿ. ತುಂಬ ದಪ್ಪ ಆಗಿದ್ದೀನಿ ಅನಿಸ್ತಾ ಇದೆ ನನಗೇನೆ ನೋಡಿಕೊಂಡ್ರೆ. ಇನ್ನು ಬಾಗಿಲು ಎಲ್ಲ ತೊಳೆದ್ಬಿಟ್ಟು ಒಳಗಡೆಯಿಂದ ಎಲ್ಲ ನೆಲ ಒರೆಸ್ಕೊಂಬಂದು ಹೊಸ್ಲು ತೊಳೆದು ಆಮೇಲೆ ತುಳಸಿ ಕಟ್ಟೆ ಎಲ್ಲ ತೊಳೆದಿದ್ದೀನಿ. ನಮ್ಮ ಹೇಮಂತ್ ಇನ್ನೂ ಎದ್ದಿಲ್ಲ, ಮಲಗಿದ್ದಾನೆ. ತುಳಸಿದೂ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ಗೈಸ್. ಇನ್ನೂ ಬಟ್ಟೆ ಇಟ್ಟಿಲ್ಲ. ಅಂದರೆ ನನ್ನ ಮನೆಯವರು ಡ್ಯೂಟಿಗೆ ಹೋಗೋದಕ್ಕೂ ಮುಂಚೆನೇ ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ಕೊಬಿಡ್ತೀನಿ ಅಂತ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ಅದಕ್ಕೆ ಬೇಗನೆ ಮಾಡಿಕೊಂಡೆ. ಇನ್ನು ಇವಾಗ ಬಟ್ಟಿಡೋಣ ಅಂತ ಹೇಳಿ ಬಂದೆ. ಅಂದರೆ ಆವಾಗಲೇ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್ ಬಟ್ಟಿಡೋದಕ್ಕೆ. ಸೊ ಅದಕ್ಕೆ ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಇಟ್ಕೊಳ್ಳೋಣ ಬಿಡು ನಿಧಾನಕ್ಕೆ. ಅವ್ರು ಬರೋವರೆಗೂ ಎಲ್ಲ ರೆಡಿ ಮಾಡ್ಕೊಂಡ್ರಾಯ್ತು. ಅವ್ರು ಬಂದ ಮೇಲೇ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತೇಳಿ. ಏಕೆಂದ್ರೆ ಪೂಜೆ ಮಾಡಿರ್ತೀನಿ, ಬಟ್ ಎಲ್ಲರೂ ಇದ್ರೇ ಅಲ್ವಾ ಹಬ್ಬ. ನೋಡಿ, ಇಬ್ಬರೇ ಇದ್ದರೆ ನಾವೇನು ಮಾಡೋದು? ನಮ್ಮ ಹೇಮಂತ ಸುತ್ಕೊಂಡು ಮಲಗ್ತಾನೆ ಇರ್ತಾನೆ. ಇನ್ನು ನಾನು ಮನೆ ಕೆಲಸ ಮಾಡ್ಕೊತಾ ಇರ್ತೀನಿ ಅಲ್ಲೇವರೆಗೂ. ಹಾಗೇ ಮಾಡ್ತಾಯಿರ್ತೀವಿ ಗೈಸ್. ಅವರು ಮಧ್ಯಾಹ್ನದ ಮೇಲೆ ಬರ್ತಾರೆ, 1-2 ಗಂಟೆ ಮೇಲೆ. ಆವಾಗ ದೇವಸ್ಥಾನಕ್ಕೆ ಹೋಗಿ ಬರೋದು ಅಂತೇಳಿ ಈ ನಿಧಾನಕ್ಕೆಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹೊಸ್ಲಿಗೆ ವಿಭೂತಿ ಹಚ್ತೀನಿ ಗೈಸ್. ಪ್ರತಿ ಬಾರಿ ಅಷ್ಟೇ. ಮುಂಚೆ ಇದ್ದಿದ್ದ ಮನೆ ಹತ್ರ ರಂಗೋಲಿನೇ ಹಾಕ್ತಾಯಿದ್ದೆ. ಏಕೆಂದರೆ ಅದು ಬೇರೆ ಕಲರ್, ಬ್ರೌನ್ ಕಲರ್ ಇತ್ತು ಹೊಸ್ಲು. ಅದಕ್ಕೋಸ್ಕರ ಅದಕ್ಕೆ ರಂಗೋಲಿ ಪೌಡ್ರ್ ಹಾಕಿದ್ರೂ ಕಾಣ್ತಾ ಇತ್ತು. ಬಟ್ ಇದ್ರ ಮೇಲೆ ರಂಗೋಲಿ ಪೌಡ್ರ್ ಹಾಕಿದ್ರೂ ಕಾಣುತ್ತೆ. ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಎಲ್ಲ ಗಾಳಿಗೆ ಒಳಗಡೆ ಹೋಗಿಬಿಡುತ್ತೆ. ಅದಕ್ಕೆ ಅಂತಲೇ ನಾನು ವಿಭೂತಿನ ನೆನೆಸ್ಬಿಟ್ಟು ಪೌಡ್ರ್ ಥರ ಮಾಡಿಕೊಂಡು ನೆನೆಸಿ ಅದರಿಂದ ವಿಭೂತಿಲಿಲ್ಲ ನಾವು ಮಾಮೂಲಿ ಹಣೆಗೆ ಯಾವ ಥರ ಇಟ್ಕೋತೀವೋ ಆ ಥರ ಇಡ್ತೀನಿ. ಮತ್ತು ಕುಂಕುಮನೂ ನಿಲ್ಲಲ್ಲ ಗೈಸ್, ಅದು ಉದ್ರೋಗ್ಬಿಡುತ್ತೆ. ಅದಕ್ಕೋಸ್ಕರ ಕುಂಕುಮ ಅರಿಶಿನ ನಿಂತ್ಕೊಳ್ಳಿ ಅಂತೇಳಿ ಅದನ್ನು ಸೇಮ್ ಬಟ್ಟಿಡೋ ಥರನೇ ಇಟ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಹಚ್ತೀನಿ ಗೈಸ್. ಏಕೆಂದರೆ ಅದು ಉದ್ರೋಗ್ಬಿಡುತ್ತೆ. ಸ್ವಲ್ಪ ಡ್ರೈ ಆಗಿಬಿಟ್ರೆ ನಿಲ್ಲೋದಿಲ್ಲ. ಕುಂಕುಮ ನೈಸ್ ಇದೆ ಹೊಸ್ಲು ಅದೆಲ್ಲನೂ. ಅದಕ್ಕೋಸ್ಕರ ನಾನು ಫಸ್ಟ್ ವಿಭೂತಿನೇ ಹಚ್ತೀನಿ ಗೈಸ್. ತುಂಬ ಜನ ಹೇಳ್ತಾರೆ, ಅಕ್ಕ ಏನಕ್ಕೆ ವಿಭೂತಿ ಹೊಸ್ಲಿಗೆ ಹಚ್ತೀರಾ, ಹಚ್ಚಬೇಡಿ ಅಂತ. ಗೈಸ್ ಅದೂ ದೇವ್ರು ಇದ್ದಾಗೆ ಅಲ್ವಾ. ನಾವು ಹೊಸ್ಲು ದೇವ್ರನ್ನ ಯಾವ ಥರ ಪೂಜೆ ಮಾಡ್ತೀವೋ ಮನೆ ಹೊಸ್ಲು ಅದೇ ಥರ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಹೊಸ್ಲಿಗೆ ಹಚ್ತೀನಿ ಗೈಸ್. ಏನು ನನಗನ್ಸೋ ಮಟ್ಟಿಗೆ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾರಿಗಾದರೂ ಬೇರೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ತುಳಸಿ ಕಟ್ಟೆಗೂ ಅಷ್ಟೇ ಗೈಸ್, ಅದೇ ವಿಭೂತಿಯಿಂದನೇ ವಿಭೂತಿ ಹಚ್ಚಿಬಿಡ್ತೀನಿ. ಇನ್ನು ಕೆಳಗಡೆನೂ ನಾರ್ಮಲಾಗಿ 3 ಲೈನ್ ಇಡ್ತಾ ಇದೆ. ಬಟ್ ಇವತ್ತು ಹಬ್ಬ ಅಲ್ವಾ, ಏನಾದರೂ ಸ್ಪೆಷಲಾಗಿರಲಿ ಅಂತ ಹೇಳಿ ಸ್ವಸ್ತಿಕ್ ಗುರ್ತು ಹಾಕಿಬಿಟ್ಟು ಬಟ್ಟೆ ಇಡ್ತಾಯಿದ್ದೀನಿ. ಅದು ಈಗ ಸ್ವಲ್ಪ ಒದ್ದೆ ಇದೆ ಅಲ್ವಾ ಗೈಸ್, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಎಲ್ಲ ಆರಿದ ಮೇಲೆ ಚೆನ್ನಾಗಿ ಕಾಣುತ್ತೆ. ಹೊಸ್ಲಿಗೆ ವಿಭೂತಿ ಇಡಬೇಕು ಅನ್ನೋದನ್ನು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಏಕೆಂದರೆ ನನ್ನ ಅನಿಸಿಕೆ ಮಟ್ಟಕ್ಕೆ ಇಡ್ಬೋದು ಅಂತ ಅನಿಸುತ್ತೆ. ವಿಭೂತಿ ಹಚ್ಚಿದ್ರೆ ಆದ್ರೂ ಚಿಕ್ಕ ಮಕ್ಕಳು ಕೂಡ ಅದನ್ನು ನೋಡಿ ತುಳಿಯೋದಿಲ್ಲ. ಒಂದು ಸ್ವಲ್ಪ ಭಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಬಟ್ ಯಾರಿಗಾದ್ರೂ ಗೊತ್ತಿದ್ದರೆ ಅದ್ರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ. ನಾನು ಚೇಂಜ್ ಮಾಡ್ಕೋತೀನಿ ಇನ್ ಕೇಸ್ ಇಡಬಾರ್ದು ಅಂತಂದು. ಅದಕ್ಕೆ ಯಾಕೆ ಇಡಬಾರ್ದು ಅಂತ ಕಾರಣ ಕೊಟ್ಟರೆ ಖಂಡಿತ ನಾನು ಚೇಂಜ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಹಾಗೆ ನೋಡಿ ಎಲ್ಲ ಆಯಿತು, ಈ ಥರ ಇದೆ. ಇನ್ನು ಒಂದು ರಂಗೋಲಿನೂ ಹಾಕಿಬಿಟ್ಟಿದ್ದೀನಿ ಪುಟ್ಟದಾಗಿ ಗೈಸ್. ನಮ್ಮ ರಂಗೋಲಿಲಿ ಒಂದು ಸ್ಪೆಷಲ್ ಇದೆ. ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ ಏನು ಸ್ಪೆಷಲ್ ಅಂತ ಹೇಳಿ. ಅದನ್ನು ನೋಡಿದ್ರೆ ಒಂದು ಸಾಂಗ್ ನೆನಪಾಗುತ್ತೆ ಗೈಸ್. ನೋಡಿ ವಿಭೂತಿದು ಡ್ರೈ ಆಗಿದೆ, ಈಗ ಚೆನ್ನಾಗಿ ಕಾಣ್ತಾ ಇದೆ ಅದು.
ಒದ್ದೆ ಒದ್ದೆ ಇದ್ದಾಗ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಈಗ ಡ್ರೈ ಆದಾಗ ಚೆನ್ನಾಗಿ ಕಾಣುತ್ತೆ. ನಮ್ಮ ರಂಗೋಲಿ ನೋಡಿದ್ರೆ ನನಗೆ ನಗು ಬರುತ್ತೆ. ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಗೈಸ್, ನಮ್ಮ ಮನೆಯವ್ರು ಹೇಳಿದ್ರು, ಅದು ಹೇಳೋವರೆಗೂ ನನಗೂ ಗೊತ್ತಾಗಿಲ್ಲ. ಆ ಸಾಂಗ್ ಏನಂತ ಕಮೆಂಟ್ ಮಾಡಿ ನೋಡೋಣ. ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಯಾವ ಸಾಂಗು ಅಂತ ಹೇಳಿ. ನಿಮ್ಗೇನಾದರೂ ಅಷ್ಟರೊಳಗೆ ಗೊತ್ತಾಗ್ಬಿಟ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಗೈಸ್ ಯಾವ ಸಾಂಗು ಅಂತ ಹೇಳಿ. ಹಾಗೆ ನಾನು ರಂಗೋಲಿ ಹಾಕ್ತಾಯಿದ್ದೆ ಹೊರಗಡೆ. ನಮ್ಮ ಹೇಮಂತ್ ಒಳಗೆ ಬಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದಾನೆ. ಅವನಿಗೆ ಲೇಟ್ ಆಗಿತ್ತು ಇವತ್ತು, ಸೊ ಅದಕ್ಕೆ ಬಿಸ್ಕೆಟನ್ನು ತಂದಿದ್ದಾನೆ. ಊಟಕ್ಕೆ ಹೆಂಗೂ ನಮ್ಮ ಅಕ್ಕ ಇವತ್ತು ಇಲ್ಲಿ ಲೇಟ್ ಅಡುಗೆ ಮಾಡೋದು ಹಬ್ಬ ಅಂತ ಹೇಳಿ ಸ್ವಲ್ಪ ನನಗೆ ಹಬ್ಬದ ಅಡುಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್, ಅಷ್ಟು ಬೇಗ ಮಾಡೋದಿಲ್ಲ ನಾನು. ನೋಡಿ ಹಾಲು ಕಾಯ್ಸಕ್ಕೆ ಈ ಥರ ಎಲ್ಲ ಚೆಲ್ಕೊಂಡು ಮಾಡ್ತಾನೆ ಕಾಫಿನ. ಒಂದು ಸ್ವಲ್ಪ ಲೇಟ್ ಆದ್ರೂ ಬಿಸ್ಕೆಟ್ ತಂದು ತಿನ್ಕೊಂಡ್ಬಿಡ್ತಾನೆ. ಆಮೇಲೆ 1 ಗಂಟೆ ಆದ್ರೂ ಏನು ಊಟ ಕೇಳೋದಿಲ್ಲ ಗೈಸ್. ಊಟದ ವಿಷಯದಲ್ಲಿ ಮಾತ್ರ ಆರಾಮಾಗಿರ್ತಾನೆ. ಇನ್ನು ನಮ್ಮ ಮನೆಯವ್ರಿಗೇ ಸ್ವಲ್ಪ ಟೈಮ್ ಟು ಟೈಮ್ ಊಟ ಕೊಡೋದು ನಾವು. ನಾನು ಇವನು ಆದರೆ ಏನಾದರೂ ತಿಂದ್ಕೊಂಡಾದರೂ ಟೈಮ್ ಪಾಸ್ ಮಾಡ್ತೀವಿ. ಏನು ಊಟನೇ ಬೇಕು, ಟೈಮಿಗೆ ಕರೆಕ್ಟಾಗಿ ಬೇಕು ಅಂತ ಏನಿಲ್ಲ. ನೋಡಿ ಒಂದೊಂದು ಲೋಟ ಫುಲ್ ಕಾಫಿ ಕುಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಇನ್ನು ಮಧ್ಯಾಹ್ನದವರೆಗೂ ಊಟನೇ ಕೇಳೋದಿಲ್ಲ ಗೈಸ್. ಇಬ್ಬರಿಗೆ ಎಷ್ಟೊಂದು ಕಾಫಿ ಮಾಡಿದ್ದಾನೆ, ಅಷ್ಟು ಖಾಲಿ ಆಗುತ್ತೆ, ಇರೋದಿಲ್ಲ. ಇನ್ನು ನಾವು ಬರೀ ಕಾಫಿ ಅದು ಇದು ಅಂತ ಓಡಾಡೋಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವರು ಬೆಳಿಗ್ಗೆನೇ ಎದ್ದು ಪೂಜೆ ಮುಗಿಸ್ಬಿಟ್ಟು ಪ್ರಸಾದ ಕೊಟ್ಟು ಕಳಿಸಿದ್ರು. ಅಂದರೆ ಶ್ರೀರಾಮನವಮಿ ಸ್ಪೆಷಲ್ ಹೆಸ್ರುಬೇಳೆ ಮತ್ತು ಆಮೇಲೆ ಕರ್ಬೂಜ ಜ್ಯೂಸ್ ಕಳಿಸಿದ್ರು. ಇನ್ನು ನಾನು ಅದನ್ನು ಸ್ವಲ್ಪ ಕುಡಿದು ತಿಂದು ಆದಮೇಲೆ ನಮ್ಮ ಆಂಟಿ ಊರಿಂದ ಕುಂಬಳಕಾಯಿ ಕಳಿಸಿದ್ರು ಗೈಸ್. ನಿಮಗೆಲ್ಲ ಗೊತ್ತೇ ಇರುತ್ತೆ, ಇದು ಸ್ವೀಟ್ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಲ್ಲ, ಎಳೆಯದು. ಅದಕ್ಕೆ ಸ್ವಲ್ಪ ವೈಟ್ ಇದೆ, ತುಂಬ ಚೆನ್ನಾಗಿರುತ್ತೆ. ಏನು ಕೆತ್ತಬೇಡ, ಹಾಗೆ ಮಾಡು ಪಾಯಸ ಅಂತ ಹೇಳಿದ್ರು. ಸೊ ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು ಕಡೆ ನಮ್ಮ ಹೇಮಂತ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ಅವನೊಂದು ಸ್ವಲ್ಪ ಹಂಗೇನೆ ಬಿಟ್ಟರೆ ಸುಮ್ಮನೆ ಡೆಕೋರೇಷನ್ ಮಾಡ್ತಾನೆ ಇರ್ತಾನೆ. ಇಲ್ಲ ಅಂದರೆ ಪೂಜೆ ಸವಾಸಕ್ಕೆ ಹೋಗೋದಿಲ್ಲ ಗೈಸ್. ಪ್ರತಿ ವಾರ ನಾನೇ ಪೂಜೆ ಮಾಡೋದು. ಹಿಂಗೆ ಹಬ್ಬ ಅಂತ ಏನಾದರೂ ಬಂದಾಗ ಅಷ್ಟೇ ಮಾಡು ಅಂದರೆ ಮಾಡ್ತಾನೆ, ಇಲ್ಲಾಂದರೆ ಅದು ಮಾಡಲ್ಲ. ಇನ್ನು ಫ್ಲಿಪ್ಕಾರ್ಟಲ್ಲಿ ಅಂದರೆ ಮೀಶೋದಲ್ಲಿ ಆರ್ಡರ್ ಮಾಡಿದೆ ಗೈಸ್ ಒಂದು ಬ್ಯಾಗು. ಫ್ಲಿಪ್ಕಾರ್ಟ್ ಅಲ್ಲ, ಮೀಶೋದಲ್ಲಿ ನಮ್ಮ ಮನೆಯವ್ರಿಗೆ ಲಂಚ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ. ಹಳೇದು ಸ್ವಲ್ಪ ಎಲ್ಲ ಜಿಪ್ಪೆಲ್ಲ ಹೋಗಿತ್ತು, ಸ್ವಲ್ಪ ಅರ್ಧಂಗಾಗಿತ್ತು. ಆಲ್ರೆಡಿ ಒಂದು 4 ಇಯರ್ಸ್ ಬ್ಯಾಗ್ ತೊಗೊಂಡಿದ್ದು. ಅವ್ರಿಗೂ ಗಾಡಿ ಓಡಿಸುವಾಗೂ ನಾನು ಬಾಕ್ಸ್ ಕಳಿಸ್ತಾ ಇದ್ದೆ, ಕಾರ್ಗೆ ಹೋಗುವಾಗೂ. ಅದಕ್ಕೆ ಹಳೇದಾಗಿ ಹೋಗಿತ್ತು ಅಂತೇಳಿ ಇನ್ನೊಂದು ಲಂಚ್ ಬ್ಯಾಗು ಹೊಸದು ಬುಕ್ ಮಾಡಿದ್ದೀನಿ. ಅವ್ರಿಗೆ ನಾರ್ಮಲ್ ಕಾಲೇಜ್ ಬ್ಯಾಗ್ ಥರದ್ದು ತೊಗೊಂಡೋಗಿ ಅಂದರೆ ಅದೆಲ್ಲ ಇಟ್ಕೊಳ್ಳೋಕ್ಕಲ್ಲಿ ಜಾಗ ಇರೋದಿಲ್ಲ. ಆ ಥರದ್ದೆಲ್ಲ ಏನು ಬೇಡ, ಚಿಕ್ಕದೇ ಸಾಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕದೇ ಬುಕ್ ಮಾಡಿದ್ದೀನಿ. ಚೆನ್ನಾಗಿದೆ ಗೈಸ್ ಬ್ಯಾಗು, ಬಟ್ ನೋಡೋಕ್ಕೆ ತುಂಬ ಚಿಕ್ಕದಾಯಿತು. ನಮ್ಮ ಹೇಮಂತ್ ಇದಕ್ಕೆ 135 ಕೊಟ್ಟ, ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ತಾ ಇದ್ದ. ಬಟ್ ಚೆನ್ನಾಗಿದೆ, ಎಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಒಳಗಡೆ ಎಲ್ಲ ಬೇರೆ ಕಲರ್ ಒಂಥರ ಡಿಫ್ರೆಂಟಾಗಿದೆ ಗೈಸ್ ಬ್ಯಾಗು. ಇನ್ನು ಹೊರ್ಗಡೆ ಹೋಗಿ ನಾನು ಕೇಳಿಲ್ಲ ರೇಟ್ ಎಷ್ಟು ಅಂತ, ಅದಕ್ಕೆ ಇದೇ ತೊಗೊಂಡ್ಬಿಟ್ಟೆ. ಇನ್ನು ಪೂಜೆ ರೂಮ್ ನೋಡಿ ಯಾವ ಥರ ರೆಡಿ ಮಾಡಿದ್ದಾನೆ ಅಂತ. ಒಂದು ರಂಗೋಲಿ ಹಾಕಿಸ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳಿ ಬರ್ಸ್ಕೊಂಡಿದ್ದಾನೆ. ಈ ಥರ ಬರೀ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಫುಲ್ ರೆಡಿ ಆದಾಗ ತೋರಿಸ್ತಾ ಇದ್ದಾನೆ ನೋಡಿ ಯಾವ ಥರ ಇದೆ ಅಂತೇಳಿ. ಪೂಜೆ ಮಾಡೋಕ್ಕೆ ಬಿಟ್ಟರೆ ಚೆನ್ನಾಗಿ ಮಾಡ್ತಾನೆ ಗೈಸ್, ಮಾಡೋದಿಲ್ಲ ಅಷ್ಟೇ. ಅಂದರೆ ಹೇಳಬೇಕು ಮಾಡು ನೀನು, ನಾವು ಆಮೇಲೆ ಮಾಡ್ತೀವಿ ಅಂತೇಳಿ. ನಾನು ಅಡುಗೆ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಒಂದು ಪೂಜೆ ಮಾಡಿದ್ರೆ ಬೆಳಿಗ್ಗೆನೇ ಆಗುತ್ತೆ ಅಲ್ವ, ನಾನೇ ಒಬ್ಬಳೇ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಹೇಳಿದೆ. ಇನ್ನು ಅವನು ಪೂಜೆ ಮಾಡಿಬಿಟ್ಟು ಅಡುಗೆ ಮನೆಗೆ ಬಂದ ನೋಡಿ ಗೈಸ್. ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಏನೇನು ಮಾಡಿದೆಯಾ ತೆಗಿ ನೋಡ್ತೀನಿ ಅಂತೇಳಿ ನೋಡ್ತಾನೆ. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಬಂದರೂ ನೀನು ಇನ್ನೂ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ನಾನು ಪಾಯಸ ಮತ್ತು ರೈಸ್ ಎರಡೇ ಗೈಸ್ ಮಾಡಿದ್ದಿದ್ದು. ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ತುರಿದಿಟ್ಟಿದ್ದೆ. ಹಾಗೆ ಕಾಯಿ ಬೇಕಾಗಿತ್ತು ಗೈಸ್, ಅವ್ನು ಕಾಯಿ ಪೂಜೆಗೆ ಹೊಡೆಯೋಕ್ಲಿ ಆಮೇಲೆ ತೊಗೊಂಡು ಸಾಂಬಾರು ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. ಮಾವಿನಕಾಯ್ದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ, ಮೆಂತ್ಯಕಾಳು, ಆಮೇಲೆ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡೋಣ ಅಂಥೇಳಿ ಡಿಫ್ರೆಂಟಾಗಿ ಈಗ ತಾನೇ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಯಾವ ಥರ ಇರುತ್ತೋ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಯಾವಾಗಲೂ ನಾರ್ಮಲ್ ಚಿತ್ರಾನ್ನ ತಿಂದು ಬೋರ್ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಇರೋ ಥರ, ಚಿತ್ರಾನ್ನದ ಥರ ಇರಬಾರ್ದು ಬಟ್ ಅದು ಚಿತ್ರಾನ್ನ ಆಗಿರಬೇಕು, ಅದಕ್ಕೋಸ್ಕರ ಆ ಥರ ಮಾಡೋಣ ಅಂತೇಳಿ ನೋಡ್ತಾಯಿದ್ದೀನಿ. ಇನ್ನು ನೋಡಿ
ಮಾವಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಯಾವ ಕಲರ್ ಬಂದಿದೆ ಅಂತೇಳಿ. ಇದಕ್ಕೆ ಇನ್ನು ರೈಸ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಎಷ್ಟು ಬೇಕೋ ಅಷ್ಟು. ನಾನು ನಾರ್ಮಲ್ ಅದು ರೇಷನ್ ಅಕ್ಕಿನೇ ಇಟ್ಟಿದ್ದೀನಿ ಗೈಸ್. ಮಸೂರಿ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ, ಅದಕ್ಕೆ ಅದರಲ್ಲೇ ಮಾಡಿದ್ದೀನಿ. ಕುಂಬಳಕಾಯಿ ಪಾಯಸ, ಆಮೇಲೆ ಚಿತ್ರಾನ್ನ. ಸದ್ಯಕ್ಕೆ ನಾವಿಬ್ರಿಗೂ ಇವಾಗ ಆಲ್ರೆಡಿ 1 o'clock ಆಗಿದೆ, ಇನ್ನೂ ಏನೂ ತಿಂದಿರಲಿಲ್ಲ. ಈಗ ಪೂಜೆ ಮಾಡಿಬಿಟ್ಟು ತಿನ್ನೋಣ ಅಂತೇಳಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅವರು ಬಂದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲದು ಮಾಡ್ತಾಯಿದ್ದಾರೆ. ಅಷ್ಟರೊಳಗೆ ವಡೆಗೆ ನೆನೆಸಿದ್ದೆ ಗೈಸ್ ಬೆಳಿಗ್ಗೆನೆ, ಇವ್ರು ಬಂದ ಮೇಲೆ ಮಾಡೋಣ ಅಂತ ಹೇಳಿ ಈಗ ವಡೆ ಮಾಡ್ತಾಯಿದ್ದೀನಿ. ನಮ್ಮದು 1 ರೌಂಡ್ ಊಟ ಆಗಿದೆ ಆಲ್ರೆಡಿ. ಬಟ್ ಇದೆಲ್ಲ ಸ್ಪೆಷಲಾಗಿ ಏನು ಸೈಡ್ ಐಟಮ್ಸ್ ಏನೂ ಮಾಡ್ಕೊಂಡಿರಲಿಲ್ಲ. ಈಗ ಅವ್ರು ಬಂದರು ಅಂತ ಹೇಳಿ ಈಗ ಮಾಡ್ತಾಯಿದ್ದೀನಿ. ಹಾಗೆ ಕೋಸಂಬರಿ ಆಮೇಲೆ ಪಾನಕ ಅದನ್ನು ಏನೂ ಮಾಡಿರಲಿಲ್ಲ ಗೈಸ್, ಇವ್ರು ಬಂದ ಮೇಲೇ ಮಾಡಿರೋದು. ನನಗೂ ಹೇಮಂತಿಗೂ ಬೆಳಿಗ್ಗೆ ಅಷ್ಟೇ ಕುಂಬಳಕಾಯಿ ಪಾಯಸ, ಅದು ಚಿತ್ರಾನ್ನ ಏನು ಮಾಡ್ಕೊಂಡಿದ್ವೋ ಅದೇ ಇತ್ತು. ಅದನ್ನು ಮಧ್ಯಾಹ್ನಕ್ಕೆ ಇದನ್ನು ಸೈಡ್ಸಿಗೆ ಮಾಡ್ತಾಯಿದ್ದೀನಿ. ಹಾಗೆ ಬರ್ತಾ ಇವರು ಕರ್ಬೂಜ ಹಣ್ಣು ತಂದಿದ್ರು ಗೈಸ್ ನಮ್ಮನೆಯವರು. ಜ್ಯೂಸ್ ಮಾಡಬೇಕಲ್ವ ಇವತ್ತು, ಸ್ಪೆಷಲ್ ಶ್ರೀರಾಮನವಮಿಗೆ ಜ್ಯೂಸ್ ಅಂದರೆ ಪಾನಕನೇ, ಅದ್ರ ಜೊತೆಗೆ ಸ್ವಲ್ಪ ಕರ್ಬೂಜ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಬೂಜ ಹಣ್ಣು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತಾಯಿದ್ದೀವಿ. ಹಾಗೆ ಕೋಸಂಬರಿ ಮಾಡಿದ್ದೆ, ಮಜ್ಜಿಗೆ ಮಾಡಿದ್ದೆ, ವಡೆ ಮಾಡಿದ್ದೆ, ಕಡಲೆಬೇಳೆದು ವಡೆ, ಆಮೇಲೆ ಸ್ವಲ್ಪ ಪಾಯಸ. ಎಲ್ಲ ಅರ್ಧ ಊಟ ಆದಮೇಲೆ ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇದು ಕರ್ಬೂಜ ಜ್ಯೂಸು. ಇನ್ನು ಇವರಿಬ್ರಿಗೂ ಊಟಕ್ಕೆ ಬಡಿಸಿದ್ದೀನಿ. ಆಲ್ಮೋಸ್ಟ್ ಊಟ ಆಗಿದೆ. ಊಟ ಆದಮೇಲೆ ಅಲ್ಲಿ ಎಲ್ಲ ಖಾಲಿ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಏನು ಇಷ್ಟಿಷ್ಟೇ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ, ಜಾಸ್ತಿನೇ ಮಾಡಿದೆ, ಬಟ್ ಖಾಲಿ ಆಗಿದೆ. ಇನ್ನು ಬೆಳಿಗ್ಗೆ ಪೂಜೆ ಮಾಡಿರೋದು ನೋಡಿ ಗೈಸ್. ಇಷ್ಟೊತ್ತಾದರೂ ಎಷ್ಟು ಚೆನ್ನಾಗಿ ಉರಿತಾ ಇದ್ದಾವೆ ದೀಪ. ನನಗಂತೂ ಹಬ್ಬದ ದಿನ ಈ ಥರ ಇದ್ದರೆ ತುಂಬ ಖುಷಿ ಆಗುತ್ತೆ. ಇನ್ನು ಸಂಜೆ ಆಯಿತು ಗೈಸ್, ಆಲ್ರೆಡಿ ಒಂದು 6 ಗಂಟೆ. ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾಯಿದ್ದೀವಿ. ನಮ್ಮ ಹೇಮಂತ್ ನೋಡ್ರಿ, ಮಿರರ್ ಮುಂದಕ್ಕೆ ಹೋದರೆ ಎಷ್ಟೊತ್ತಾದರೂ ಬರಲ್ಲ. ನಮ್ಮ ಮನೆಯವ್ರು ಆಲ್ರೆಡಿ ದೇವಸ್ಥಾನಕ್ಕೆ ರೀಚ್ ಆದ್ರೇನೋ, ಮನೆ ಹತ್ರನೇ ಅವ್ರು ಹೋಗಿದ್ದಾರೆ. ನಾನು ಇವನಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀನಿ. ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು ಗೈಸ್. ಇವಾಗ ತಾನೇ ಪೂಜೆ ಆಯಿತು. ನಾವು ಎಂಟ್ರಾದ್ವಿ, ದೇವ್ರ ಪೂಜೆನೂ ಸ್ಟಾರ್ಟ್ ಮಾಡಿಕೊಂಡ್ರು. ನೋಡಿ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ. ಎಲ್ಲರೂ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಗೈಸ್. ಯಾರ್ಯಾರು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ವೋ ಅವರಿಗೆ, ಹೋಗಿರೋರು ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಇಲ್ಲಿ ಸೀತಾರಾಮ, ಲಕ್ಷ್ಮಣ ಹಾಗೆ ಆಂಜನೇಯಂದು ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರು. ಈ ದೇವಸ್ಥಾನದಲ್ಲೇ ಪೂಜೆ ಸಪ್ರೇಟಲ್ಲಿ ಮಾಡ್ತಾಯಿರ್ತಾರೆ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ರಾಮನ್ನ ಕೂರಿಸಿದ್ರು ಗೈಸ್. ಇನ್ನು ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಪಾನಕ ಆಮೇಲೆ ಮಜ್ಜಿಗೆ 2 ಕೊಡ್ತಾಯಿದ್ರು. ಹೆಸ್ರುಬೇಳೆ ಏನಿಲ್ಲ, ಪಾನಕ ಮಜ್ಜಿಗೆ 2 ಕೊಡ್ತಾಯಿದ್ರು. ನಾವು ಅಲ್ಲೇ ಕುಡಿದು ಮನೆಗೆ ಹೋಗ್ತಾಯಿದ್ದೀವಿ. ಇದು ಯಾರಿಗಪ್ಪ ಅಂತ ಅಂದರೆ ನಮ್ಮ ಜೊತೆ ಉದ್ವಿತ್ ಬಂದಿದ್ದ ಗೈಸ್, ನಮ್ಮ ಪಕ್ಕದ ಮನೆ ಹೇಮಂತ್ ಅಮ್ಮ ಬಂದಿದ್ದ, ಅವನು ಕರ್ಕೊಂಡೋಗಿದ್ವಿ. ಅವನು ಅಲ್ಲೇ ಕುಡ್ದಿದ್ದ. ಅವ್ರ ಅಮ್ಮ ಮತ್ತು ಅವ್ರ ಅಕ್ಕ ಬಂದಿರಲಿಲ್ಲ ದೇವಸ್ಥಾನಕ್ಕೆ. ಅವ್ರಿಗೂ ಆಗುತ್ತೆ ಪ್ರಸಾದ, ಹೆಂಗೂ ತುಂಬ ಕೊಡ್ತಾಯಿದ್ರಲ್ಲ ಅಂತೇಳಿ ಇಸ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಅವರಿಬ್ಬರು ಏನು ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನಮ್ಮ ಹೇಮಂತ್ ವಿಡಿಯೋ ಮಾಡ್ತಾಯಿದ್ದಾನೆ. ಹಾಯ್ ಅಂತವನೇ ಗೈಸ್ ಬಾಯಲ್ಲಿ. ಇವನು ಬಾಯಿಂದ ಹೇಳ್ಬೇಡ, ಕೈಯಿಂದ ಹೇಳು, ಕೈಯೆಲ್ಲ ಹೇಳೋ ಕೇಳಿಸೋದಿಲ್ಲ ಅಂತ ಹೇಳ್ತಿದ್ದ. ಗಾಡಿಯೆಲ್ಲ ಓಡಾಡ್ತಾ ಇದ್ದಾವೆ, ನಡೀರಿ ಅಂತ ಹೇಳ್ಬಿಟ್ಟು ಅದೇ ಬಂದ್ವಿ. ಮನೆಗೆ ಬಂದು ನೋಡಿ ಯಾವ ಥರ ಇದೆ ಗೈಸ್. ದೇವ್ರ ಮಾತ್ರ ಸಕ್ಕತ್ತಾಗಿದೆ. ಎಲ್ರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಆ ಶ್ರೀರಾಮ ಆಯುಷು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಹೇಳ್ತೀನಿ. ಇನ್ನು ನಮ್ಮ ಮನೇಲಿ ಯಾವ ಥರ ಪೂಜೆ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಈ ರಂಗೋಲಿಲಿ ಸ್ಪೆಷಲ್ ಅಂತ ಹೇಳಿದ್ನಲ್ಲ ಗೈಸ್. ಈ ರಂಗೋಲಿ ನೋಡ್ಬಿಟ್ಟು ನಮ್ಮ ಮನೆಯವ್ರು ಏನು ಹಾಡು ಹೇಳಿದ್ರು ಗೊತ್ತಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ. ಗೈಸ್ ಇನ್ನು ಮುಂದಕ್ಕೆ ಹಾಡೇ ಕೇಳಿಸ್ಕೊಬೇಡಿ, ಏಕೆಂದರೆ ನನಗೆ ಹಾಡು ಹೇಳಕ್ಕೆ ಬರೋದಿಲ್ಲ. ನಾನು ಒರಿಜಿನಲ್ ಟ್ಯೂನೇ ಮರ್ತೋಗ್ಬಿಟ್ಟಿದ್ದೀನಿ ಈ ಸಾಂಗ್ ಟ್ರೋಲ್ ಆದಮೇಲೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್, ಟೇಕ್ ಕೇರ್.